ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ವನ ಮಹೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದಲ್ಲಿ ಕಲ್ಪನಾ ಪಟ್ಟಣ್, ಚೇತನಾ DM, ನಮ್ರತಾ ಪಟ್ಟಣಶೆಟ್ಟಿ, ರಚನಾ ಜೈನ್ ಅವರು ಪರಿಸರದ ಜಾಗೃತಿಯನ್ನ ಮೂಡಿಸಲಿದ್ದಾರೆ. ಅಗ್ರಪೂಜಿತ ಗಣೇಶನನ್ನು ನೆನೆಯುತ್ತಾ ಎಲ್ಲರಿಗೂ ಇಂದಿನ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಪರಿಸರ ದಿನವನ್ನ ಇತ್ತೀಚೆಗಷ್ಟೇ ನಾವು ಆಚರಿಸಿದೆವು. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹಸಿರು ಪರಿಸರವನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯು 1973ರಿಂದ ಇದನ್ನು ಆಯೋಜಿಸುತ್ತಿದೆ. ಮರಗಳನ್ನು ನೆಡುವುದು, ಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ಪ್ರಕೃತಿಯನ್ನು ರಕ್ಷಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ವಿಶ್ವ ಪರಿಸರ ದಿನದ ಪ್ರಮುಖಾಂಶಗಳು ಏನು ಅಂದ್ರೆ, ಆಚರಣೆ ದಿನ ಪ್ರತಿ ವರ್ಷ ಜೂನ್ 5ರಂದು. ಉದ್ದೇಶ ಏನಪ್ಪಾ ಅಂದ್ರೆ, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾಲಿನ್ಯ ತಗ್ಗಿಸುವುದು ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಉತ್ತೇಜಿಸುವುದು. ಇದರಿಂದ ಏನು ಮಹತ್ವ ಅಂದ್ರೆ, ಹಸಿರು ಮನೆ ಎಫೆಕ್ಟ್, ಗ್ರೀನ್ ಹೌಸ್ ಎಫೆಕ್ಟ್, ಮತ್ತೆ ಜಾಗತಿಕ ತಾಪಮಾನ ಏರಿಕೆ, ಗ್ಲೋಬಲ್ ವಾರ್ಮಿಂಗ್ ಮತ್ತು ಜೀವವಾಯು ಆಮ್ಲಜನಕದ ಕೊರತೆ ಎಂತಹ ಸಮಸ್ಯೆಗಳನ್ನ ಬಗ್ಗೆ ಎಚ್ಚರಿಕೆ ಮೂಡಿಸಲು ಇದು ಸಹಕಾರಿ. ಇದನ್ನ ಮಾಡೋದ್ರಿಂದ ಏನೇನು ಚಟುವಟಿಕೆಗಳನ್ನ ಅಳವಡಿಸ್ಕೋಬಹುದು ಅಂದ್ರೆ, ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಬರೆಯೋದು, ಸ್ಪರ್ಧೆಗಳನ್ನ ಏರ್ಪಡಿಸೋದು, ಮತ್ತೆ ಭಾಷಣ, ಗಿಡಗಳನ್ನು ನೆಡುವ ಕಾರ್ಯಕ್ರಮಗಳನ್ನ ಆಯೋಜಿಸುವುದು. ಮತ್ತೆ ಹಿಂದೆ ವನ ಸಂಚಾರ ಅಂತ ಮಕ್ಕಳನ್ನೆಲ್ಲ ಸ್ಕೂಲ್ ಟೀಚರ್ಗಳು ಕರ್ಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ಒಂದು 3-4 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಎಲ್ಲಾನು ಬುತ್ತಿ ತಗೊಂಡು ಹೋಗಿ ಊಟ ಮಾಡಿ ವನ ಸಂಚಾರ ಮಾಡುವಂತ ಒಂದು ಕೆಲಸನ ಮಾಡ್ತಾ ಇದ್ರು. ಅಂದ್ರೆ ಪ್ರಕೃತಿ ಜೊತೆಗೆ ನಮ್ಮ ಒಂದು ಒಡನಾಟ ಇರ್ತಾ ಇತ್ತು. ಸೊ ಈಗ ಅದೆಲ್ಲ ಶಾಲಾ ಕಾಲೇಜುಗಳಲ್ಲಿ ಕಡಿಮೆ ಆಗಿದೆ. ಮತ್ತೆ ಜಾಗತಿಕ ವೇದಿಕೆ 150ಕ್ಕೂ ಹೆಚ್ಚು ದೇಶಗಳು ಈ ದಿನವನ್ನ ಆಚರಿಸ್ತವೆ. ಪರಿಸರವನ್ನ ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರತಿ ವರ್ಷ ಬೇರೆ ಬೇರೆ ಧ್ಯೇಯ ವಾಕ್ಯದೊಂದಿಗೆ ಪರಿಸರ ದಿನವನ್ನ ಆಚರಿಸಲಾಗ್ತದೆ. ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ, ಕಾಳಜಿ ಮತ್ತೆ ಪರಿಸರದ ರಕ್ಷಣೆ, ಮಾಲಿನ್ಯ ತಡೆಗಟ್ಟಲು ಮತ್ತು ಹಸಿರು ಕ್ರಾಂತಿಯನ್ನ ಮೂಡಿಸಲು ಪರಿಸರ ದಿನಾಚರಣೆಯನ್ನ ಮಾಡಲಾಗ್ತದೆ. ಗಿಡಮರಗಳನ್ನ ನೆಡುವುದರ ಮಹತ್ವವನ್ನು ಸಾರುವ ಸಂಸ್ಕೃತ ಶ್ಲೋಕ ಮತ್ತು ಅದರ ಕನ್ನಡ ಭಾವಾರ್ಥ ಈ ರೀತಿ ಇದೆ. ದಶಕೂಪ ಸಮಾವಾಪಿ ದಶವಾಪಿ ಸಮೋರುಧ ದಶರುಧ ಸಮಃ ಪುತ್ರೋ ದಶಪುತ್ರ ಸಮೋ ದ್ರುಮ. ಅಂದ್ರೆ ಇದರ ಅರ್ಥ 10 ಬಾವಿಗಳಿಗೆ ಸಮಾನವಾದದ್ದು ಒಂದು ಕೆರೆ, 10 ಕೆರೆಗಳಿಗೆ ಸಮಾನವಾದದ್ದು ಒಂದು ದೊಡ್ಡ ಸರೋವರ ಮತ್ತು 10 ಸರೋವರಗಳಿಗೆ ಸಮಾನವಾದವನು ಒಬ್ಬ ಸುಪುತ್ರ, ಒಬ್ಬ ಮಗ. ಆದರೆ 10 ಜನ ಸುಪುತ್ರರಿಗೆ ಸಮಾನವಾದದ್ದು ಒಂದು ಮರ. ಅಂದ್ರೆ 10 ಜನ ಮಕ್ಕಳಿಗೆ ಸಮಾನವಾದಂಥದ್ದು ಈ ಮರ ಅಂತ ಆಗಿನ ಕಾಲದಲ್ಲೇ ಅದರ ಪ್ರಾಮುಖ್ಯತೆಯನ್ನ ಎತ್ತಿ ಹಿಡಿದಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಸಾರ್ವಜನಿಕರಿಂದಲೇ ಪರಿಸರದ ಸಂರಕ್ಷಣೆಯ ಬಗ್ಗೆ ಮಾಹಿತಿ, ಜಾಗೃತಿ ಮತ್ತು ಜ್ಞಾನವನ್ನು ಪಡೆಯಲು ಅವರಿಂದಲೇ ಸಂವಾದ ಕಾರ್ಯಕ್ರಮವನ್ನ ಶುರು ಮಾಡೋಣ. ಬಾನು, ಭೂಮಿಕಾ, ಜ್ವಾಲಮಾಲಾ, ನಿಮಗೆಲ್ಲರಿಗೂ ಈ ಪರಿಸರದ ಸಂರಕ್ಷಣೆಯ ಸಂವಾದಕ್ಕೆ ಸ್ವಾಗತ. ಮತ್ತೊಂದು ವಿಚಾರ ನಿಮ್ಮ ಗಮನಕ್ಕೆ. ಬಾನು ಎಂದರೆ ಗಗನ, ಆಕಾಶ, ಭೂಮಿಕಾ ಎಂದರೆ ಭೂಮಿ, ಜ್ವಾಲಮಾಲಾ ಎಂದರೆ ಅಗ್ನಿ. ನಮ್ಮ ಬ್ರಹ್ಮಾಂಡದ 5 ಪಂಚಭೂತಗಳಲ್ಲಿ 3 ಆರಿಸಿ ಇವರ ಹೆಸರನ್ನ ಸಂವಾದ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದೇವೆ, ಪರಿಸರಕ್ಕೆ ಹತ್ತಿರವಾಗುವಂತೆ. ಭೂಮಿಕಾ, ಬಾನು, ಜ್ವಾಲಮಾಲಾ, ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸಂವಾದನ ಶುರು ಮಾಡೋಣ. ಜ್ವಾಲಮಾಲಾ ಅವರೇ, ಈ ಪರಿಸರ ದಿನಾಚರಣೆ ಎಂದರೇನು ಮತ್ತು ಇದನ್ನು ಯಾವಾಗ ಆಚರಿಸುತ್ತಾರೆ? ನೋಡಿ ಭೂಮಿಯವರೇ, ವಿಶ್ವ ಪರಿಸರ ದಿನಾಚರಣೆ ಜೂನ್ 5ರಂದು ಆಚರಿಸುತ್ತಾರೆ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂದರೆ ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸಲು, ಪರಿಸರ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಾದ್ಯಂತ ಆಚರಿಸುವ ದಿನವಾಗಿದೆ. 1974ರಿಂದ ಪರಿಸರ ಉಳಿವಿಗೆ ಗಿಡ ನೆಡುವುದು, ಅರಣ್ಯ ನಾಶ ತಡೆಯುವುದು ಹಾಗೂ ಮಾಲಿನ್ಯ ನಿಯಂತ್ರಣದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ. ಬಾನು ಅವರೇ, ಈ ಪರಿಸರದ ರಕ್ಷಣೆ ಯಾಕೆ ಮಾಡಬೇಕು ಗೊತ್ತಾ? ಗೊತ್ತು. ಪರಿಸರದ ರಕ್ಷಣೆ ಯಾಕೆ ಮಾಡಬೇಕು ಅಂದರೆ, ಪರಿಸರ ನಮ್ಮ ಮನೆ, ನಾವು ವಾಸಿಸುವ ಸ್ಥಳ, ನಾವು ತಿನ್ನುವ ಆಹಾರ, ಕುಡಿಯುವ ಶುದ್ಧ ನೀರು, ಉಸಿರಾಡುವ ಶುದ್ಧ ಗಾಳಿ ಎಲ್ಲವನ್ನೂ ನಾವು ಪರಿಸರದಿಂದಲೇ ಪಡೆಯುತ್ತೇವೆ. ಉತ್ತಮವಾದ ನಮಗೆ ಆಶ್ರಯ ಕೊಟ್ಟು ಪರಿಸರ ನಮ್ಮನ್ನು ರಕ್ಷಿಸುತ್ತಾ ಇಲ್ಲಿಯವರೆಗೆ ಬಂದಿದೆ. ಆದ್ದರಿಂದ ಅದನ್ನು ರಕ್ಷಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮೆಲ್ಲರ ಹೊಣೆ. ಭೂಮಿಯವರೇ, ಪರಿಸರದಿಂದ ಗಾಳಿ ಹೇಗೆ ಸಿಗುತ್ತದೆ? ಸಸ್ಯಗಳು ನಮಗೆ ಗಾಳಿಯನ್ನು, ಆಮ್ಲಜನಕ, ಆಕ್ಸಿಜನ್ ಕೊಡುವ ಪ್ರಕ್ರಿಯೆಯನ್ನು
ಫೋಟೋಸಿಂಥಸಿಸ್ ಎಂದು ಕರೆಯುತ್ತಾರೆ. ಇದನ್ನು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುವ ಒಂದು ಅದ್ಭುತ ಪ್ರಕ್ರಿಯೆ ಆಗಿದೆ. ಭಾನು ಅವರೇ, ಅದು ಹೇಗೆ ಕೆಲಸ ಮಾಡುತ್ತದೆ? ಸೊ ಅದು ಫೋಟೋಸಿಂಥಸಿಸ್ ಅಥವಾ ಕನ್ನಡದಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅನ್ನೋದು ಎಲ್ಲ ಹಸಿರು ಸಸ್ಯಗಳಲ್ಲಿ ಕಾಯಂ ನಡೀತಾ ಇರುತ್ತದೆ. ಆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಬೆಳಕಿನ ಸಹಾಯದಿಂದ ಸಸ್ಯಗಳು ಇಂಗಾಲ ಡೈಆಕ್ಸೈಡ್ ಹಾಗೂ ನೀರನ್ನು ಬಳಸಿಕೊಂಡು ತಮ್ಮ ಆಹಾರ ಅಂದರೆ ಕಾರ್ಬೋಹೈಡ್ರೇಟ್ ಅನ್ನು ತಮ್ಮಷ್ಟಕ್ಕೆ ತಾವೇ ತಯಾರು ಮಾಡಿಕೊಳ್ಳುತ್ತವೆ. ಸೂರ್ಯನ ಬೆಳಕಿನಿಂದ ಈ ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ. ಇದಕ್ಕೆ ಫೋಟೋಸಿಂಥಸಿಸ್ ಅಂತ ಅನ್ನುತ್ತಾರೆ. ಹಾಗೂ ಕನ್ನಡದಲ್ಲಿ ದ್ವಿತೀಯ ಸಂಶ್ಲೇಷಣ, ದ್ವಿತೀಯ ಅಂದರೆ ಬೆಳಕು, ಆದ್ದರಿಂದ ಫೋಟೋಸಿಂಥಸಿಸ್ ಆರ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಸಸ್ಯಗಳಲ್ಲಿ, ಹಸಿರು ಸಸ್ಯಗಳಲ್ಲಿ ಆಹಾರ ಉತ್ಪತ್ತಿ ಮಾಡುವಂತ ಕ್ರಿಯೆ. ಇನ್ನೊಂದಂದ್ರೆ ಈ ಕ್ರಿಯೆ ನಡೀತಾ ಇದ್ದಾಗ ಆಕ್ಸಿಜನ್ ಆಸ್ ಅ ಬೈ ಪ್ರಾಡಕ್ಟ್ ಪರಿಸರಕ್ಕೆ ರಿಲೀಸ್ ಆಕೈತಿ. ಅದರಿಂದ ಏನಾಕೈತಿ, ಪರಿಸರ ತಂಪಾಕೈತಿ, ಪರಿಸರದ ವಾತಾವರಣ ಶುದ್ಧವಾಗುತ್ತದೆ. ಇದು ಫೋಟೋಸಿಂಥಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣ ಕ್ರಿಯೆ. ಆಮ್ಲಜನಕ ಹೇಗೆ ಬಿಡುಗಡೆಯಾಗುತ್ತದೆ ಭಾನು ಅವರೇ? ಆಮ್ಲಜನಕ ಫೋಟೋಸಿಂಥಸಿಸ್ ಪ್ರಕ್ರಿಯೆಯಲ್ಲಿ ಆಸ್ ಅ ಬೈ ಪ್ರಾಡಕ್ಟ್ ಅಥವಾ ಉಪ ಉತ್ಪನ್ನವಾಗಿ ಪರಿಸರಕ್ಕೆ ಬಿಡುಗಡೆಯಾಗುತ್ತದೆ. ಭೂಮಿ ಅವರೇ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಗಿಡ ಮರಗಳು ಹೇಗೆ ಒಳಗೆ ತೆಗೆದುಕೊಳ್ಳುತ್ತವೆ? ಎಲೆಗಳ ಮೇಲಿರುವ ಸಣ್ಣ ರಂಧ್ರಗಳ ಮೂಲಕ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಕ್ಸಿಜನ್ ಅನ್ನು ಹೊರಹಾಕುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಸ್ಯಗಳು ಹಗಲಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೀರಿ ಅಗತ್ಯವಿರುವ ಶುದ್ಧ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಮೂಲಕ ಉಸಿರಾಡಲು ಸಹಾಯ ಮಾಡುತ್ತದೆ. ಹಾಗಾಗಿ ಪರಿಸರ ರಕ್ಷಣೆ ನಮ್ಮ ಹೊಣೆ ಅಲ್ಲ, ನಮ್ಮ ಜೀವನಕ್ಕೆ ಆಧಾರ. ಈ ಗಿಡ ಮರಗಳು ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕವಿರುವ ತುಂಗದ ನಿಲುವಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಓ, ಆದ್ದರಿಂದಲೇ ಎಲ್ಲರೂ ಗಿಡ ನಡಿ ಸಸಿ ನಡಿ ಅಂತ ಹೇಳ್ತಾ ಇರುವುದನ್ನು ಕೇಳ್ತೇವೆ. ಪರಿಸರವನ್ನು ಉಳಿಸುವುದು, ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದನ್ನು ಎಷ್ಟು ಸಾರಿ ರಿಪೀಟ್ ಮಾಡಿದರೂ ಸಹಿತ ಸಮಾಧಾನ ಆಗುವುದಿಲ್ಲ. ನಾವು ಉಸಿರು ಬಿಡುವುದು ಕಾರ್ಬನ್ ಡೈಆಕ್ಸೈಡ್. ಮತ್ತೆ ಯಾವ ಯಾವ ಮೂಲಗಳಿಂದ ಕಾರ್ಬನ್ ಡೈಆಕ್ಸೈಡ್ ಪರಿಸರ ಸೇರುತ್ತದೆ ಜ್ವಾಲಾಮಾಲ ಅವರೇ? ಪಳೆಯುಳಿಕೆ, ಇಂಧನದ ದಹನ ಲೈಕ್ ಕಲ್ಲಿದ್ದಲು, ತೈಲ ಮತ್ತು ನೈಸರ್ಗಿಕ ಅನಿಲ ಲೈಕ್ ಕೋಲ್, ಆಯಿಲ್, ನ್ಯಾಚುರಲ್ ಗ್ಯಾಸ್ ಉಪಯೋಗಿಸುವುದರಿಂದ ವಿದ್ಯುತ್ ಉತ್ಪಾದನೆ, ಕಾರ್ಖಾನೆಗಳು, ಅರಣ್ಯ ನಾಶ ಮಾಡುವುದು, ಮರಗಳನ್ನು ಕತ್ತರಿಸುವುದು, ಸುಡುವುದು, ಸಿಮೆಂಟ್ ಉತ್ಪಾದನೆ, ಮನುಷ್ಯ ಸಸ್ಯ ಪ್ರಾಣಿಗಳ ಉಸಿರಾಟದಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಸತ್ತ ಪ್ರಾಣಿ ಸಸ್ಯಗಳಿಂದ ಜ್ವಾಲಾಮುಖಿಗಳು, ಕಾಡ್ಗಿಚ್ಚು ಬರುತ್ತದೆ. ಕಾರ್ಖಾನೆಗಳ ತ್ಯಾಜ್ಯ ಅನಿಲದಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿ ಪರಿಸರ ಸೇರುತ್ತದೆ. ಭೂಮಿಯವರೇ, ಪರಿಸರದಲ್ಲಿ ಆಕ್ಸಿಜನ್ ಮಟ್ಟ ಹೆಚ್ಚು ಆಗಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದ್ದರೆ ಪರಿಸರ ತುಂಬ ಆರೋಗ್ಯಕರವಾಗಿದೆ ಅಂತ ಹೇಳ್ತೇವೆ ನಾವು. ಆದ್ರೆ ಪರಿಸರದಾಗ ನಾವು ಕಾರ್ಬನ್ ಡೈಆಕ್ಸೈಡ್ ಮಟ್ಟವನ್ನು ಕಡಿಮೆ ಮಾಡೋಕೆ ಏನು ಮಾಡಬೇಕು? ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಭೂಮಿಯ ಉಷ್ಣತೆಯನ್ನು, ಗ್ಲೋಬಲ್ ವಾರ್ಮಿಂಗ್ ನಿಯಂತ್ರಿಸಲು ಮತ್ತು ಪರಿಸರವನ್ನು ರಕ್ಷಿಸಲು ಸಾಧ್ಯ. ಅನುಸರಿಸಬೇಕಾದ ಪ್ರಮುಖ ಮಾರ್ಗಗಳು ಏನೆಂದರೆ, ನಾವು ಏನು ಮಾಡಬೇಕಂದ್ರೆ ಇಂಧನ ಉಳಿತಾಯ ಮತ್ತು ಸಾರಿಗೆ ಬದಲಾವಣೆ, ಅಂದರೆ ಸೈಕಲ್ ಮತ್ತು ನಡಿಗೆ ಇಂದ ಮಾಡಬಹುದು. ಸಾರ್ವಜನಿಕ ಸಾರಿಗೆ ಬಳಕೆ, ಬಸ್ಸು, ರೈಲು, ಮೆಟ್ರೋ ಬಳಸುವುದು. ಲೈಟು, ಫ್ಯಾನು ಆಫ್ ಮಾಡಿ ವಿದ್ಯುತ್ ಉಳಿತಾಯ. LED ಬಲ್ಬ್ ಬಳಕೆ, ಮರ ಬೆಳೆಸುವುದು ಮತ್ತು ಅರಣ್ಯ ಸಂರಕ್ಷಣೆ. ಗಿಡ ನೆಡುವುದು, ಅರಣ್ಯ ನಾಶ ತಡೆಗಟ್ಟುವುದು, ಕಾಡ್ಗಿಚ್ಚಿನಿಂದ ಕಾಡನ್ನು ರಕ್ಷಿಸುವುದು. ನವೀಕರಿಸಬಹುದಾದ ಶಕ್ತಿ ಬಳಕೆ,
ರಿನ್ಯೂವೇಬಲ್ ಎನರ್ಜಿ ಬಳಸುವುದು, ಸೌರಶಕ್ತಿ, ಎಲೆಕ್ಟ್ರಿಕಲ್ ವೆಹಿಕಲ್ ಬಳಕೆ, ದೈನಂದಿನ ಜೀವನದಲ್ಲಿ ಬದಲಾವಣೆ, ಮರುಬಳಕೆ, ರೀಯೂಸ್, ರೀಸೈಕಲ್ ಮಾಡುವುದು, ಪ್ಲಾಸ್ಟಿಕ್ ಮತ್ತು ಇತರ ವಸ್ತುಗಳನ್ನು ಮರುಬಳಕೆ ಮಾಡುವುದು, ತ್ಯಾಜ್ಯ ನಿರ್ವಹಣೆ, ಪ್ಲಾಸ್ಟಿಕ್ ಬಳಕೆ ತಪ್ಪಿಸುವುದು. ಗಿಡಗಳನ್ನ ನೆಡುವ ಬಗ್ಗೆ ಒಂದು ಹಾಡನ್ನ ಹಾಡೋಣ. ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ನಿಮ್ಮ ಮನೆಯ ಮುಂದೊಂದು ಗಿಡ ನೆಡಿ, ನಿಮ್ಮ ಮನೆಯ ಹಿಂದೊಂದು ಗಿಡ ನೆಡಿ. ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ನಿಮ್ಮ ಮನೆಯ ಮುಂದೊಂದು ಗಿಡ ನೆಡಿ, ನಿಮ್ಮ ಮನೆಯ ಹಿಂದೊಂದು ಗಿಡ ನೆಡಿ. ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ಈ ವರ್ಷದ ಥೀಮ್ ಏನು ಎನ್ವಿರಾನ್ಮೆಂಟ್ದು ಭಾನು ಅವರೇ? ಈ ವರ್ಷದ ಎನ್ವಿರಾನ್ಮೆಂಟದ ಥೀಮ್ ಅಂತಂದರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಆ್ಯಂಡ್ ಫಾರ್ ಫ್ಯೂಚರ್. ಅಂದರೆ ನಮ್ಮ ಪರಿಸರ ರಕ್ಷಣೆಯ ಸಲುವಾಗಿ ನಾವು ಪಬ್ಲಿಕ್ದಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು ಹಾಗೂ ಪರಿಸರವನ್ನು ನಮ್ಮ ಭವಿಷ್ಯದ ಸಲುವಾಗಿ ನಾವು ರಕ್ಷಣೆ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆ ಹೇಗೆ ತಡೆಗಟ್ಟುವುದು ಜ್ವಾಲಾಮಾಲ ಅವರೇ? ನೋಡಿ ಭೂಮಿ ಅವರೇ, ಮಾರುಕಟ್ಟೆಗೆ ಹೋಗುವಾಗ ಯಾವಾಗಲೂ ಬಟ್ಟೆ ಚೀಲಗಳನ್ನು ಕೊಂಡೊಯ್ಬೇಕ್ರಿ. ಪ್ಲಾಸ್ಟಿಕ್ ಬಾಟಲಿ ಬದಲು ಉಕ್ಕಿನ ಅಥವಾ ಗಾಜಿನ ಬಾಟಲಿಗಳನ್ನ ಬಳಸಬೇಕ್ರಿ. ಪ್ಲಾಸ್ಟಿಕ್ ಕಪ್, ಪ್ಲೇಟ್ ಮತ್ತು ಸ್ಟ್ರಾಗಳ ಬದಲಿಗೆ ಮರು ಬಳಕೆ ಮಾಡಬಹುದಂತ ವಸ್ತುಗಳನ್ನು ಬಳಸಬೇಕ್ರಿ. ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಒಣ ಕಸದೊಂದಿಗೆ ಪ್ರತ್ಯೇಕವಾಗಿ ಸಂಗ್ರಹಿಸಬೇಕ್ರಿ. ಪರಿಸರ ರಕ್ಷಣೆಯ ಬಗ್ಗೆ ಮಕ್ಕಳಿಗೆ ಹಾಗೂ ಯುವಕರಿಗೆ ಅರಿವು ಮೂಡಿಸಬೇಕ್ರಿ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಅಭಿಯಾನದಲ್ಲಿ ಭಾಗವಹಿಸಬೇಕ್ರಿ. ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಚೀಲವನ್ನು ನಿರಾಕರಿಸಿ ಸ್ವಂತ ಚೀಲಗಳನ್ನು ಬಳಸಬೇಕ್ರಿ. ಮರಗಳನ್ನು ನೆಡೆಯುವುದು ಮತ್ತು ಪರಿಸರವನ್ನು ಸ್ವಚ್ಛವಾಗಿಡುವುದು ನಮ್ಮ ಜವಾಬ್ದಾರಿ ಅಂತ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕ್ರಿ. ಪ್ಲಾಸ್ಟಿಕ್ ಅನ್ನು ನದಿಗಳು, ಕೆರೆಗಳು ಮತ್ತು ಸಮುದ್ರಗಳಿಗೆ ಸೇರಿಸಿದಂಗ ತಡೆಗಟ್ಟಬೇಕ್ರಿ. ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಖರೀದಿಸಲು ಆದ್ಯತೆ ನೀಡಬೇಕ್ರಿ. ಪ್ಲಾಸ್ಟಿಕ್ಗೆ ಬೇಡ ಹೇಳಿ, ಪ್ರಕೃತಿಗೆ ಹೌದು ಹೇಳಿ. ಇದು ಪ್ಲಾಸ್ಟಿಕ್ ಕಡಿಮೆ ಮಾಡಿ ನಾಳೆ ಭೂಮಿಯನ್ನು ಉಳಿಸಿ. ಸ್ವಚ್ಛ ಪರಿಸರ ನಮ್ಮೆಲ್ಲರ ಹೊಣೆ. ಪ್ಲಾಸ್ಟಿಕ್ ತ್ಯಜಿಸಿ, ಹಸಿರು ಬದುಕನ್ನು ಅಳವಡಿಸಿ ಎಂದು ನಾವು ಈ ಎಲ್ಲ ನಮ್ಮ ಮಕ್ಕಳಿಗೆ ಎಲ್ಲ ತಿಳಿಸಿ ಹೇಳ್ಬೇಕ್ರಿ. ಪರಿಸರ ಬಗ್ಗೆ ಹೇಗೆ ಜಾಗೃತಿ ಮೂಡಿಸುವುದು ಭಾನು? ಪರಿಸರ ಬಗ್ಗೆ ಜಾಗೃತಿ ಸಾಕಷ್ಟು ವಿಧಾನಗಳಿವೆ. ಬೇಸಿಕ್ ನಮ್ಮ ಮನೆ ಹಿಡ್ಕೊಂಡನ ನಾವು ಜಾಗೃತಿ ಸ್ಟಾರ್ಟ್ ಮಾಡ್ಬೋದು. ಈಗಂತೂ ರೇನಿ ಡೇಸ್, ಮಳೆಗಾಲ ಸ್ಟಾರ್ಟ್ ಇದೆ. ಮಳೆಗಾಲದಾಗ ಅಂತಿ ನಾವು ಚಿಕ್ಕವರಿದ್ದಾಗಿಂದ ನೋಡ್ತೇವೆ, ಸ್ಕೂಲ್ ಕಾಲೇಜ್ದಾಗ ವನ ಮಹೋತ್ಸವ ಆಚರಿಸ್ತಾ ಬಂದಾರೆ ಎಲ್ಲರೂ. ಅದೇನೈತಿ, ವರ್ಷದಾಗ ಒಮ್ಮೆ ವನ ಮಹೋತ್ಸವ ಗಿಡ ಸಸಿಗಳನ್ನ ನಮ್ಮ ಕ್ಯಾಂಪಸ್ದಾಗ, ನಾವು ವರ್ಕಿಂಗ್ ಪ್ಲೇಸ್ ಕ್ಯಾಂಪಸ್ದಾಗ ಹಚ್ತೇವೆ. ಅದರ ನಂತರ ಅದರ ಕಡೆ ಒಂದು ವರ್ಷ ಮಟ್ಟ ಯಾರೂ ಹೊಳ್ಳಿ ನೋಡ್ಲಾರ್ದಂಥ ಸ್ಥಿತಿನೂ ನೋಡಿದ್ದೇವೆ. ಇದು ನಮ್ಮದೇ ತಪ್ಪು, ನಾವೇ ಹಚ್ಚಿರ್ತೇವೆ, ನಾವೇ ನೋಡಲ್ಲ. ಸೊ ನಾವು ಜಾಗ್ರತೆಯಿಂದ ಇರಬೇಕು. ನಾವು ಹಚ್ಚಿದ ಸಸಿ ಸರಿಯಾಗಿ ಬೆಳೀತಾ ಇದೆಯೋ ಇಲ್ಲೋ, ಅದಕ್ಕೆ ಏನು ಕಂಡೀಷನ್ ಏನೇನು ಇದಾವ ಅದನ್ನು ನಾವು ಮೇಲಿನ ಮೇಲೆ ನೋಡ್ತಾ ಇರ್ಬೋದು. ಈಗ ಸಿಂಪಲ್ ಅಂದರೆ ವನ ಮಹೋತ್ಸವ ನಾವು ವರ್ಕಿಂಗ್ ಪ್ಲೇಸ್ ಗೌರ್ಮೆಂಟ್ ಲೆವೆಲ್ದಾಗ ಆಗಬೇಕು ಅಂತಿಲ್ಲ. ಎಲ್ಲರೂ ತಮ್ಮ ಮನೆ ಸುತ್ತಲ ತಮ್ಮ ಮನೆಯಲ್ಲಿ ಒಂದು ಗಿಡ ಹಚ್ಚಿರಿ ವರ್ಷಕ್ಕೆ. ಮರ ಆಗುವಂಥ ಸಣ್ಣ ಸಸಿಯನ್ನು, ಅದು ಏನು ದೊಡ್ಡ ಕೆಲಸ ಅಲ್ಲ. ಒಂದು ಸಸಿ ಹಚ್ಚಬಹುದು, ಪ್ಲಾಟ್ ಮೀಡಿಯಮ್ ಅಥವಾ ಸ್ಮಾಲ್ ಪ್ಲಾಟ್ ಇದ್ದಲ್ಲಿ. ಈಗ ನೆಕ್ಸ್ಟ್ ಇಯರ್ ಮತ್ತೆಲ್ಲಿ ಹಚ್ಚೋದು, ಇನ್ನೊಂದು ಹಚ್ಚಕ್ಕೆ ಅವಕಾಶ ಇರಲ್ಲ ಅಂತ ತಿಳ್ಕೊರಿ. ಮನೆ ಮುಂದೆ ರೋಡ್ ಸೈಡ್ ಜಾಗ ಇರುತ್ತೆ, ಸರ್ಕಾರ ಅದಕ್ಕನೇ ಬಿಟ್ಟದ್ದಂಥ ಜಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಹೆಚ್ಚೆಚ್ಚಿ ಹೋಗ್ತಾರೆ. ಅಂತಲ್ಲಿ ನಾವು ಒಂದು ಗಿಡ ನೆಟ್ಟರೆ ಯಾರು ಬೇಡನಲ್ಲ. ಸಪೋಸ್ ಇನ್ ಎ ಕಾಲೋನಿ ಆಫ್ 100 ಹೌಸಸ್, ಪ್ರತಿ ವರ್ಷ ಒಂದೊಂದು ಗಿಡ ನೆಟ್ಟರು ಸಹಿತ ನಮ್ಗೆ ಒಂದು 100 ಗಿಡ, 100 ಮನೆಯಿಂದ 100 ಗಿಡ ವರ್ಷಕ್ಕೆ ಸಿಗ್ತಾವೆ. ಇದನ್ನು ನಾವು ಬರೀ 1 ವರ್ಷ 2 ವರ್ಷ ಅಲ್ಲ, ನಮ್ದು ಡ್ರೀಮ್ ಯಾವತ್ತು 10 ವರ್ಷ ಬಿಟ್ಟು ಏನಾಗ್ಬೋದು. ನಮ್ಮ ಕಾಲನಿ 10 ವರ್ಷ ಬಿಟ್ಟು ನೋಡಿದ್ರೆ 100 ಗಿಡಗಳು ನಮ್ಮ ಏರಿಯಾದಾಗ 100 ಗಿಡಗಳು ನಾವು ಬೆಳೆಸ್ಬೋದು. ಇದು ಒಂದು ಕ್ರೆಡಿಟ್ ಅಂತ ಅನಿಸ್ತೈತಿ. ಅದಕ್ಕೆ ದೊಡ್ಡ ಲೆವೆಲ್ದಾಗ ಹೋಗೋದು ಬೇಡ. ನಮ್ಮ ಪರಿಸರವೇ ನಮ್ಮ ಮನೆ ಅಂತ ಯಾವಾಗ ಅಂತೇವಿ, ನಮ್ಮ ಮನೆ ಸುತ್ತದನ್ನ ಮಾಡೋದು ನಾವು ಕೆಲಸನ. ವರ್ಷ ಒಂದು 4 ಗಿಡ ಅದು ನಮ್ಮ ಮನೆ ಮುಂದೆ ನಾವು ರೋಡ್ ಸೈಡ್ ಬೆಳೆಸಬಹುದು. ಇದು ಮೊದಲೇದು. ಇನ್ನು ಪರಿಸರ ದಿನಾಚರಣೆ ಆಚರಣೆ ಹಾಗೂ ಅದರ ಮಹತ್ವವನ್ನು ಎಲ್ಲಿ ಸಾಧ್ಯ ಅಲ್ಲಿ ಹೇಳ್ತಾ ಹೋಗ್ಬೇಕು. ಮನೆಯಲ್ಲಿದ್ದಂಥ ಮಕ್ಕಳು ಮೊಮ್ಮಕ್ಕಳು ಹಿಡ್ಕೊಂಡು ಅವರಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು. ಒಂದು ಸಿಂಪಲ್ ಉದಾಹರಣೆ ಅಂದರೆ, ನಾನು ಬೆಂಗಳೂರಲ್ಲಿ ಮೊಮ್ಮಕ್ಕಳ ಜೊತೆ ಔಟ್ಸೈಡ್ ಹೋಗುವಾಗ ನನ್ನ ಕೈಯಲ್ಲಿ ಪರ್ಸ್ನಿಂದ ಒಂದು ಪೇಪರ್ ಏನೋ ಟಿಕೆಟ್ ಇರ್ಬೋದು, ಟಿಕೆಟ್ ತೆಗೆದೆ
ವಿಂಡೋ ಓಪನ್ ಮಾಡಿ ಕೈ ಮಾಡಿದೆ ಅಷ್ಟರಲ್ಲಿ ನನ್ನ ಮಗ ಕೈಯಾಗಿನ ತೊಗೊಂಡ ತನ್ನ ಪಾಕೆಟ್ದಾಗ ಹಾಕೊಂಡ. ಸಾರ್ಥಕ ಆಯಿತು ಅನ್ನೆ. ಮಕ್ಕಳ ಜೀವನ ಪರಿಸರ ಜಾಗೃತಿ 3-4 ವರ್ಷದಲ್ಲಿ ಮಕ್ಕಳಲ್ಲಿ ಇದ್ದರೆ ಯಾರೂ ಪರಿಸರ ದಿನ ಮಾಡುವ ಅವಶ್ಯಕತೆ ಹತ್ತುವುದಿಲ್ಲ ಅಂತ ಅನಿಸ್ತೈತಿ. ಸೊ ಬೇಸ್ ರೂಟ್ ಲೆವೆಲ್ದಿಂದ ನಾವು ಪರಿಸರ ಜಾಗೃತಿಯನ್ನು ಸ್ಟಾರ್ಟ್ ಮಾಡಬೇಕು. ಪರಿಸರ ಮತ್ತು ನಮಗೆಲ್ಲರಿಗೂ ಇದು ಹ್ಯಾಬಿಟೇ ಆಗಿಬಿಟ್ಟಿದೆ. ಎಲ್ಲೇ ಪಾರ್ಕ್ದಾಗ ಹೋಗಿ ಏನು ತಿಂದರೂ ಆ ಪ್ಲಾಸ್ಟಿಕ್ ಬಾದಕ್ಕೆ ಹೋಗಿರ್ತೇವೆ. ಇದನ್ನು ಮಾತ್ರ ಸ್ಟ್ರಿಕ್ಟಾಗಿ ನಾವು ಪಾಲಿಸಬೇಕು. ಎಷ್ಟೋ ಕೊಂಡು ಎಜುಕೇಟೆಡ್ ಮಂದಿ ನೀವು ಒಬ್ಬಕ್ಕೆ ಬಿಟ್ಟರೆ ಏನಾಕೈತೆ, ಇಷ್ಟು ದೊಡ್ಡ ಗ್ರೌಂಡ್ ಐತಿ, ಇದು ಕಾಮನ್ಲಿ ನಾನೇ ಭಾಳ ಸರಿ ಕೇಳ್ತಾ ಬಂದೇನೆ. ಆ ಜಾಗೃತಿ ದೊಡ್ಡವ್ರೊಳಗೆ ಮೂಡಿಸೋದು ಕಠಿಣ ಆಕೈತಿ. ಅದಕ್ಕೆ ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಮಾಡೋಣ, ಮಕ್ಕಳಿಂದ ಸ್ಟಾರ್ಟ್ ಮಾಡೋಣ, ಮೊಮ್ಮಕ್ಕಳಿಂದ ಪರಿಸರ ಜಾಗೃತಿಯನ್ನು, ಪರಿಸರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದನ್ನು ಅವ್ರಿಗೆ ಹೇಳ್ತಾ ಹೋಗೋಣ. ಆಮೇಲೆ ಈಗ ಪರಿಸರದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದ್ರೆ, ಸಾಲು ಮರದ ತಿಮ್ಮಕ್ಕ ಅಂತ ತನ್ನ ಜೀವನ 100 ವರ್ಷ ಎಲ್ಲ ಆಕೆ ಪರಿಸರ ಜಾಗೃತಿಯಲ್ಲೇ ಸೌದ್ಲು. ದೂರದಿಂದ ಕೊಡ ಬಕೆಟ್ ನೀರು ತೊಗೊಂಡು ಬಂದು ಸಸಿಗಳಿಗೆ ಹಾಕಿ ಇವತ್ತೆಲ್ಲ ದೊಡ್ಡ ವನ ಕರ್ನಾಟಕ ತುಂಬೆಲ್ಲ ಮಾಡಿದ್ದಾನೆ. ಸೊ ಅಂಥ ಎಕ್ಸಾಂಪಲ್ ನಾವು ಕಣ್ಣು ಮುಂದೆ ಇಟ್ಕೊಂಡು ನಾವು ಮಕ್ಕಳಿಗೆ ಅಂಥ ಎಕ್ಸಾಂಪಲ್ನಾಗಲಿ ಅವ್ರ ಫೋಟೋದಾಗಲಿ ತೋರಿಸ್ತಾ ಹೋಗಬೇಕು. ಮತ್ತು ಇನ್ನೊಂದಂದರೆ, ಇಲ್ಲೇ ನಮ್ಮ ಬೆಳಗಾವಿಯ ಹಿರಿಯ ಸಾಹಿತಿ ಮಹಿಳೆಯೊಬ್ಬರು ಮನಿ ಓಪನಿಂಗ್ ಕರೆದಾಗ, ಈಗ 20 years ಬ್ಯಾಕ್, ಎಲ್ಲರೂ ದೊಡ್ಡ ಪ್ಯಾಕೆಟು, ಕಲರ್ಫುಲ್ ಪ್ಯಾಕೆಟು, ಚಂದ ರ್ಯಾಪ್ ಮಾಡಿದ್ದು ಎಲ್ಲ ತೊಗೊಂಡು ಹೋಗಿದ್ರು. ಆದರೆ ಈ ಮೇಡಮ್ ಸಿಂಪಲ್ ಒಂದು ಬ್ಯಾಗ್ನಾಗ ಏನೋ ಹಿಡ್ಕೊಂಡು ಬಂದಿದ್ರು. ಆಯಿತು, ಎಲ್ಲರೂ ಏನೇನು ಕೊಟ್ಟರು, ಫೋಟೋ ತೆಗೆಸ್ಕೊಂಡ್ರು, ಎಲ್ಲ ಆಯಿತು. ಈ ಮೇಡಮ್ ಮಾತ್ರ ನಡಿಯೋ ನಿಮ್ಮ ಗಾರ್ಡನ್ ಎಲ್ಲ ಐತಿ, ಗಾರ್ಡನ್ಗೆ ಹೋಗೋ ನಡಿ, ನಾ ಅಲ್ಲಿ ಫೋಟೋ ತೆಗೆಸ್ಕೊತೇನೆ ಅಂತಂದರು. ಅಲ್ಲಿ ಹೋದ್ಮೇಲೆ ಅವರು ಒಂದು ಸಸಿ ತಂದಿದ್ರು. ಆ ದಿವಸ ಅವ್ರು ಅಂದರು, ಇಲ್ಲ ನಾ ಯಾರ ಮನೆಗೆ ಹೋದ್ರೆ ಏನು ಸಾಮಾನು ತರಕ್ಕೆ ಹೋಗಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗ ಏನು ತಂದದ್ದು ಇರ್ತಾವೆ ಮನೆ ಮುಂದೆ, ಪ್ರತಿಯೊಬ್ಬರಿಗೂ ಅದನ್ನ ಗಿಫ್ಟ್ ಕೊಡ್ತೀನಿ, ಅದು ಅವ್ರ ಮನೆಗೆ ಬಂದಾಗೊಮ್ಮೆ ನೋಡ್ತೀನಿ. ಇದು ಹೇಳಿದವ್ರು ಮತ್ತಾರಲ್ಲ, ನಮ್ಮಲ್ಲಿಯ ಸಾಹಿತಿ ನೀಲಗಂಗಾ ಚರಂತಿ ಮಠ ಅವರು 20-25 ವರ್ಷದ ಹಿಂದೆ ಇದು ನಂದಿದ್ರು ಮನೆ ಓಪನಿಂಗ್ದಾಗ. ಇಂಥ ಹ್ಯಾಬಿಟ್ ನಾವು ಡೆವಲಪ್ ಮಾಡಬೇಕು. ಮಕ್ಕಳಿಗೆ ಗಿಫ್ಟ್ ಕೊಡ್ರಿ, ಅಥವಾ ನೀವು ಪೇಪರ್ದಿಂದ ಮಾಡಿದಂಥ ನೀವು ಎಷ್ಟೋ ಕೊಂಡು ಫ್ಲವರ್ಸ್ ಅದೆಲ್ಲ ಮಾಡ್ಬೋದು, ಆರ್ಟ್. ಸೊ ಅದನ್ನು ನಾವು ಡೆವಲಪ್ ಮಾಡ್ಬೋದು, ಮಕ್ಕಳಿಗೆ ಮಾಡೋಕ್ಕೆ ಹಚ್ಚಿ ಕೊಡೋದು. ಈಗ ನಮ್ಮಲ್ಲಿ ನಮ್ಮ ಮಕ್ಕಳು ಬರ್ತಡೆಗೆ ಒಂದೊಂದು ಗ್ರೀಟಿಂಗ್ ಮಾಡಿ ಕಳಿಸ್ತಾರೆ, ಬ್ಯೂಟಿಫುಲ್ ಗ್ರೀಟಿಂಗ್. ಅದೆಷ್ಟು ಖುಷಿ ಅನ್ನಿಸ್ತೈತಿ. ಮತ್ತು ಬೇರೆ ಏನಾರು ಪ್ಲಾಸ್ಟಿಕ್ ಬ್ಯಾಗ್ದಾಗ ತಂದು ಕೊಡು ಬದಲಿ ಇವ್ರು ಪೇಪರ್ದು ಕೊಡ್ತಾರಲ್ಲ, ನಮ್ಮ ಹಾಲ್ದಾಗೆಲ್ಲ ಹಚ್ಚಿಟ್ಟೇವಂತ ಈ ಹುಡುಗರು ಕೊಟ್ಟಿದ್ದು ಗಿಫ್ಟ್ ಅಂತ. ಈ ರೀತಿ ನಮ್ಮ ಮನೆಯಿಂದನೇ ನಾವು ಸ್ಟಾರ್ಟ್ ಮಾಡೋಣ. ಆಮೇಲೆ ಈ ಸಾಲು ಮರದ ತಿಮ್ಮಕ್ಕನ್ನೇ ನಮ್ಮ ಹೀರೋಯಿನ್ ಅಂತೇಳಿ ಇವತ್ತಿನ ಜನಾಂಗಕ್ಕೆ ಇಟ್ಬಿಡ್ಬೇಕು. ಎಲ್ಲರೂ ಏನಿಲ್ಲದ್ರು ಒಂದು ಸಣ್ಣ ಫೋಟೋನಾದ್ರೂ ಮನೆಯಲ್ಲಿ ಇಡಬೇಕು. ಈಕೆ ಯಾರು ಅಂತ ಮಕ್ಕಳು ಕೇಳ್ಕೋತ ಬರ್ತಾ ಇರಬೇಕು. ಅಂದರೆ ಅವು ಕಿವಿ ಮೇಲಾದ್ರೂ ಬೀಳ್ತಾ ಇರ್ತಾವೆ. ಇಂಥವೆಲ್ಲ ನಾವು ಸಣ್ಣವರಿದ್ದಾಗ ಕೇಳ್ತಾ ಇದ್ವಿ, ನಮ್ಮ ಪಾಲಕರೆಲ್ಲ ನಮಗದನ್ನೆಲ್ಲ ಮಾಡ್ತಾಯಿದ್ವು. ಆದರೆ ಈಗಿನ ಕಾಲದಾಗ ಪಾಲಕರಿಗೂ ಟೈಮ್ ಇಲ್ಲ, ಅನಿವಾರ್ಯತೆ ಎಲ್ಲರಿಗೂ ಐತಿ. ಅದಕ್ಕೇನೈತಿ, ಈಗಿಂದ ನಾವು ನಮ್ಮಿಂದ ಎಷ್ಟು ಸಾಧ್ಯ ಆಕೈತಿ ಜಾಗೃತಿ ಮೂಡಿಸಾಕ ಅಷ್ಟು ನಾವು ಮಕ್ಕಳ ಲೆವೆಲ್ದಾಗ ಮಾಡ್ಬೋದು. ಆಮೇಲೆ ಈಗೇನು ಪರಿಸರ ಬಗ್ಗೆ ನಾ ಏನು ಮಾಡಾಕತ್ತೀನಿ, ಇದು ನಮ್ಮ ಜನ್ರೇಷನ್ ಅಂತಿ ಮುಗೀತು, ನಾವಂತಿ ರಿಟೈರ್ಡ್. ನಮ್ಮ ಲೈಫ್ ಮುಂದಿಂದ ಏನೈತಿ ಬೋನಸ್ ಲೈಫ್ ಇದು. ಆದರೆ ಮುಂದಿನ ಜನ್ರೇಷನ್ಗೆ ಪರಿಸರ ಚಲೋ ಉಳಿಬೇಕು, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಚಲೋ ವಾತಾವರಣ ಬೇಕು ಅಂತ ತಿಳ್ಕೊಂಡು ಇದ್ರ ಬಗ್ಗೆ ನಾನು ಮಾತಾಡೋದಾಗಲಿ ಜಾಗೃತಿ ಮೂಡಿಸುವುದಾಗಲಿ ಮಾಡ್ತಾಯಿದ್ದೇನೆ. ನಾನು ಸ್ವಂತದ ಬೆನಿಫಿಟ್ ಸಲುವಾಗಿ, ಬೇರೆದವ್ರಿಗೆಲ್ಲ ನನ್ನ ಮಕ್ಕಳಿಗೆ ಚಲೋ ವಾತಾವರಣ ಸಿಗಬೇಕು. ಇವತ್ತಿನ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಅನುಭವಿಸೋ ನಾವು, ಎರಡೂ ಬಂದು ಎಲ್ಲ ಹಾಳು ಮಾಡಿದಾವೆ ನಮ್ಗೆ. ಈಗಂತೂ ಬೆಳಗಾವ್ದಾಗೂ ಕುಡಿಯೋಕೆ ನೀರಿನ ತೊಂದರೆ ಐತಿ, ಕರ್ನಾಟಕ ತುಂಬ ತೊಂದರೆ ಐತಿ. ಇದು ಕಂಟಿನ್ಯೂ ಆದ ಮಾತ್ರ ಮನುಷ್ಯನ ಉಳಿವಿಕೆ ಸಹಿತ ಬಹಳ ಕಷ್ಟ ಆಗ್ತೈತಿ. ಅದಕ್ಕೆ ನಮ್ಮ ಉಳಿವಿಗಾಗಿ ಪರಿಸರ ರಕ್ಷಣೆ ಮಾಡೋದು ಅಂದರೆ ಪೂರ್ತಿ ನಮ್ಮ ಸ್ವಾರ್ಥನೇ. ನಮ್ಮ ಉಳಿವಿಗಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಪರಿಸರವನ್ನು ಸಂರಕ್ಷಣೆ ಮಾಡೋಣ. ಇದಲ್ಲದೆ ಸರ್ಕಾರಿ ಲೆವೆಲ್ದಲ್ಲಿ ಅಂತಿ ದೊಡ್ಡ ಸ್ಕೀಮನ್ನೇ ಇದ್ದಾವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫ್ರೀ ಇದ್ದಾಗ ನಮಗೆ ಸಸ್ಯಗಳನ್ನು ಕೊಡ್ತೈತಿ. ಸೊ ಅಲ್ಲಿ ಸಹಿತ ಅವರ ಸಹಾಯದಿಂದ ನಾವು ಜಾಗೃತಿಯನ್ನು ಮಕ್ಕಳಲ್ಲಿ ಬೆಳೆಸಬಹುದು. ಇದು ಒಂದು ಮಕ್ಕಳು ಹಾಡುವ ಗೀತೆ, ಚಲನಚಿತ್ರದ್ದು. ಬಿಸಿಲೇ ಇರಲಿ ಮಳೆ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ, ಶರ್ಲಿ ಮೇಡಮ್ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಇನ್ನೊಂದು ವಿಷಯ ನಿಮಗೆ ಗೊತ್ತಿರ್ಬೋದು, ಈಗ ರೀಸೆಂಟಾಗಿ ಬೆಂಗಳೂರಿನಲ್ಲಿ BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ 15 ಲಕ್ಷ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು 27ನೇ ತಾರೀಕು ಜೂನ್ನಂದು ಏರ್ಪಡಿಸಲಾಗಿತ್ತು. ಎಲ್ಲ ಸಾರ್ವಜನಿಕರು ರಿಜಿಸ್ಟರ್ ಮಾಡಿಸಿ ಒಂದು ನಿಗದಿತ ಸ್ಥಳಕ್ಕೆ ಬಂದು ಗಿಡ ನೆಡುವ ಕಾರ್ಯ ಮಾಡಿದರು. ಎ ಗ್ರೀನರ್ ಬ್ಯಾಂಗ್ಳೂರ್ ಬಿಗಿನ್ಸ್ ವಿತ್ ಯು ಎಂಬ ಥೀಮ್ನಲ್ಲಿ ಟುಡೇ ಐ ಪ್ಲಾಂಟೆಡ್ ಹೋಪ್ ಫಾರ್ ಫ್ಯೂಚರ್ ಜನರೇಷನ್, ಎವ್ರಿ ಸ್ಯಾಪ್ಲಿಂಗ್ ವಿ ಪ್ಲಾಂಟ್ ಟುಡೇ ಈಸ್ ಎ ಲೆಗಸಿ ವಿ ಲೀವ್ ಟುಮಾರೋ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ಲಾಂಟೇಶನ್ ಮಾಡಲಾಯಿತು.
ಮತ್ತು ಕವಿ ದಾರಾ ಬೇಂದ್ರೆಯವರು ಬರೆದಿರ್ತಕ್ಕಂಥ ಪ್ರಕೃತಿಯ ಬಗೆಗಿನ ಒಂದು ಕಾವ್ಯ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಒಯ್ದ ನುಣ್ಣನೆ ಎರಕಾವ ಹೊಯ್ದ ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು ಜಗವೆಲ್ಲ ತೊಯ್ದ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಒಯ್ದ ನುಣ್ಣನೆ ಎರಕಾವ ಹೊಯ್ದ. ದ.ರಾ. ಬೇಂದ್ರೆಯವರು ಪ್ರಕೃತಿಯ ಸೌಂದರ್ಯ ಮತ್ತು ಮುಂಜಾನೆಯ ಶಾಂತತೆಯನ್ನ ವರ್ಣಿಸಿದ್ದಾರೆ. ಪೂರ್ವ ದಿಕ್ಕಿನ ಮನೆ ಅಂದರೆ ಸೂರ್ಯೋದಯದ ದಿಕ್ಕು. ಮುಂಜಾನೆಯ ಮಂಜಿನ ನೀರು ಮುತ್ತಿನಂತೆ ಹೊಳೆಯುತ್ತದೆ. ಸೂರ್ಯನ ಕಿರಣಗಳು ಆ ನೀರಿನ ಮೇಲೆ ಬಿದ್ದಾಗ ಅಚ್ಚಿನಲ್ಲಿ ಎರಕ ಒಯ್ದಂತೆ ಸ್ಪಷ್ಟ ಮತ್ತು ಸುಂದರವಾದ ಪ್ರತಿಬಿಂಬ ಮೂಡುತ್ತದೆ. ಒಟ್ಟಾರೆಯಾಗಿ ಈ ಹಾಡು ಮುಂಜಾನೆಯ ಪ್ರಶಾಂತ ವಾತಾವರಣ, ನಿಸರ್ಗದ ಸೌಂದರ್ಯ ಮತ್ತು ಪ್ರೀತಿಯ ಭಾವನೆಯನ್ನ ವ್ಯಕ್ತಪಡಿಸುವ ಒಂದು ಸುಂದರ ಕಾವ್ಯ. ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಹೊತ್ತಿ ಹೇಳುವ ಜವಾಬ್ದಾರಿಯುತ ತೀರ್ಮಾನಗಳನ್ನು ಒಳಗೊಂಡ ಸಂವಾದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಪರಿಸರ ದಿನಾಚರಣೆ ಎಂದರೆ ಕೇವಲ ಜೂನ್ 5ರಂದು ಗಿಡ ನೆಟ್ಟು ಫೋಟೋ ತೆಗೆಸಿಕೊಂಡು ಸ್ಟೇಟಸ್ಗೆ ಹಾಕೋದಲ್ಲ. ಇದು ಪ್ರತಿದಿನವೂ ನಮ್ಮ ಪರಿಸರದ ಬಗ್ಗೆ ಕಾಳಜಿ ವಹಿಸುವ ಜವಾಬ್ದಾರಿಯನ್ನು ನೆನಪಿಸುವ ದಿನವಾಗಬೇಕು. ನಮ್ಮ ಭೂಮಿ, ಗಾಳಿ, ನೀರು ಮತ್ತು ಮರಗಳು ನಮಗೆ ಅತ್ಯಂತ ಅಮೂಲ್ಯವಾದ ಕೊಡುಗೆಯಾಗಿವೆ. ಅವುಗಳನ್ನು ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮ ಕರ್ತವ್ಯ. ಹಸಿರೇ ಉಸಿರು. ಗಿಡ ನೆಡಿ, ಮರಗಳನ್ನು ಬೆಳೆಸಿ, ಪರಿಸರ ರಕ್ಷಿಸಿ, ನಿಮ್ಮನ್ನು ನೀವೇ ಉಳಿಸಿಕೊಳ್ಳಿ. ಕಾಡು ಉಳಿಸಿ, ನಾಡು ಬೆಳೆಸಿ ಬರೀ ಸ್ಲೋಗನ್ಗೆ ಸೀಮಿತ ಆಗದೆ ಕಾರ್ಯರೂಪಕ್ಕೆ ಬರಬೇಕು. ಕಾಡು ಇಲ್ಲದ ನಾಡು, ಹೃದಯವಿಲ್ಲದ ದೇಹ. ಕಾಡು ಉಳಿದರೆ ಪರಿಸರ, ಪರಿಸರ ಉಳಿದರೆ ನಾವು. ಈ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭೂಮಿ ಪಾತ್ರದ ರಚನಾ ಜೈನ್, ಜ್ವಾಲಾಮಾಲಿನಿ, ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ, KLE ವೇಣುಧ್ವನಿಯ ತಂಡದವರಿಗೂ ನಮ್ಮ ಧನ್ಯವಾದವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇದುವರೆಗೂ ಪ್ರಸಾರವಾಯಿತು ವನ ಮಹೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕಲ್ಪನಾ ಪಟ್ಟಣ್, ಚೇತನಾ DM, ನಮ್ರತಾ ಪಟ್ಟಣಶೆಟ್ಟಿ ಹಾಗೂ ರಚನಾ ಜೈನ್ ಅವರು. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात. KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. KLE ಕನಸು ನನಸದ ವೇಣುಧ್ವನಿ.